ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾಮ ಪಾರಹು ದಿವಸ ನಿಸಿ ಧ್ಯಾನ ತುಮ್ಹಾರ ಕಪಾಟ್, ಲೋಚನ ನಿಜಪದ ಜಂತ್ರಿತ್ ಜಾಹಿ ಪ್ರಾಣ ಕೇಹಿ बाट, ಚಲತ್ ಮೋಹಿ ಚೂಡಾಮಣಿ ದೀನ್ಹಿ रघुपति हृदय लाई सोई लीन्ही, नाथ जुगल लोचन भरी बारी, बचन कहे कछु जनक कुमारी। अनुज समेत गहे हूँ प्रभु चरना, दीन बंधु प्रणतारति हरना, मन क्रम बचन चरण अनुरागी, केही अपराध नाथ हो त्यागी, अवगुण एक मोर मैमाना, बिछुरत प्राण न कीन्ह पयाना, नाथ सो नयनहि को अपराधा, निसरत प्राण करहि हठि बाधा, बिरह अगिनी तनु तूल समीरा, श्वास जरई छन माही शरीरा, नयन स्रवहि जलु निज हित लागी, जरई न पाव देह बिरहागी, सीता कै अति विपथि विशाला, बिनहि कहे भली ದೀನ ದಯಾಲ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಜಾಂಬವಂತರು ಹನುಮಂತನ ಅದ್ಭುತ ಚರಿತ್ರೆಯನ್ನ ಶ್ರೀರಾಮನಿಗೆ ಹೇಳಿದಾಗ ಅದನ್ನ ಕೇಳಿ ಶ್ರೀರಾಮನಿಗೆ ತುಂಬ ಸಂತೋಷ ಆಗುತ್ತೆ. ಅವನು ಹನುಮಂತನನ್ನ ಮತ್ತೆ ಮತ್ತೆ ಆಲಿಂಗನೆ ಮಾಡಿಕೊಳ್ತಾನೆ. ಮತ್ತೆ ಸೀತೆ ಹೇಗಿದ್ದಾಳೆ, ತನ್ನ ಪ್ರಾಣವನ್ನು ಹೇಗೆ ಉಳಿಸ್ಕೊಂಡಿದ್ದಾಳೆ ಅವಳು ಅಂತನ್ಬಿಟ್ಟು ಕೇಳ್ತಾನೆ. ಆಗ ಪಾವಮಾನಿ ಹೇಳ್ತಾನೆ, ಅಂದರೆ ಪವನನ ಮಗ ಅಂತ ಅರ್ಥ. ಅವನು ಹೇಳ್ತಾನೆ, ಒಡೆಯ, ಹಗಲು ರಾತ್ರಿ ನಿಮ್ಮ ಪವಿತ್ರ ನಾಮ ಇದೆಯಲ್ಲ, ಅದೇ ಅವಳ ಪ್ರಾಣದ ಪಂಜರವನ್ನು ಕಾಯ್ತಾ ಇದೆ. ರಾಮನಾಮ ಸ್ಮರಣೆ ಮಾಡ್ತಾ ಇದ್ದಾಳಲ್ಲ, ಆ ರಾಮನಾಮ ಸ್ಮರಣೆನೇ ಅವಳಿಗೆ ಕಾವಲುಗಾರರ ಹಾಗೆ ಕಾಯ್ತಾ ಇದೆ. ಅಂದರೆ ಪ್ರಾಣ ಎಲ್ಲಿರುತ್ತೋ ಅದು ಒಂದು ಪಂಜರದಲ್ಲಿ ಇದೆ ಅಂತ ಅಂದ್ಕೊಂಡ್ರೆ, ಆ ರಾಮನಾಮ ಅನ್ನೋದು ಆ ಪಂಜರವನ್ನು ಕಾಯ್ತಾ ಇದೆ. ನಿಮ್ಮ ಧ್ಯಾನ ಇದೆಯಲ್ಲ, ಅದೇ ಆ ಪ್ರಾಣಗಳಿಗೆ ಕವಾಟ. ಅವಳು ತನ್ನ ಕಣ್ಣುಗಳನ್ನೇನು ಮಾಡಿದ್ದಾಳೆ, ತನ್ನ ಕಾಲಿನ ಮೇಲೆ ಯಾವಾಗಲೂ ನೆಟ್ಟಿರ್ತಾಳೆ. ಅದೇ ಅವಳ ಬೀಗ. ಅಂತಂದರೆ ಏನು, ಅವಳು ಬೇರೆ ಎಲ್ಲೂ ನೋಡೋದಿಲ್ಲ. ರಾವಣ, ರಾಕ್ಷಸಿಯರು ಎಲ್ಲರೂ ಇರ್ತಾರಲ್ಲ, ಸದಾ ಅವಳು ನಿಮ್ಮ ನಾಮಸ್ಮರಣೆಯಲ್ಲಿ ತನ್ನ ಕಾಲಿನ ಬೆರಳುಗಳನ್ನು ನೋಡ್ತಾ ಇರ್ತಾಳೆ. ಅದೇ ಅವಳು ಬೀಗ ಹಾಕ್ಕೊಂಡಿರುವಂಥದ್ದು. ಈ ರೀತಿ ಬೀಗ ಹಾಕಿರಬೇಕಾದ್ರೆ ಅವಳು ಪ್ರಾಣ ಹೋಗೋದಕ್ಕೆ ದಾರಿ ಯಾವುದು ತಾನೇ ಇದೆ ಅಲ್ಲಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ರಾಮನ ಧ್ಯಾನ ಮಾಡ್ಕೊಳ್ತಾ ಅವಳು ಆ ಮಂತ್ರದಲ್ಲೇ, ಆ ನಾಮದಲ್ಲೇ ಮುಳುಗಿರ್ತಾಳೆ. ತನ್ನ ಕಣ್ಣನ್ನು ತನ್ನ ಕಾಲ ಮೇಲೆ ಇಟ್ಟಿರ್ತಾಳೆ. ಅದೇ ಬೀಗ. ಅವಳು ಆ ಕಡೆ ಈ ಕಡೆ ಎಲ್ಲೂ ನೋಡೋದಿಲ್ಲ. ಈ ರೀತಿ ನಿಮ್ಮ ನಾಮವೇ ಅವಳಿಗೆ ರಕ್ಷೆಯಾಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ನಾನು ವಾಪಸ್ ಬರಬೇಕಾದ್ರೆ ಸೀತಾಮಾತೆ ನನಗೆ ತನ್ನ ಚೂಡಾಮಣಿಯನ್ನು ಗುರುತುಗೋಸ್ಕರ ಕೊಟ್ಟಿದ್ದಾಳೆ. ನೀವು ಹೇಗೆ ಒಂದು ಉಂಗುರವನ್ನು ಕೊಟ್ಟಿದ್ರೋ, ಮುದ್ರಿಕೆಯನ್ನು ಕೊಟ್ಟಿದ್ರೋ, ಅದೇ ರೀತಿ ಸೀತೆ ಕೂಡ ತನ್ನ ಚೂಡಾಮಣಿಯನ್ನು ಕೊಟ್ಟಿದ್ದಾಳೆ ಅಂತಂದ್ಬಿಟ್ಟು ತೋರಿಸ್ತಾನೆ ಮತ್ತೆ ಕೊಡ್ತಾನೆ. ಆಗ ಶ್ರೀ ರಘುಪತಿ ಏನು ಮಾಡ್ತಾನೆ, ಅದನ್ನು ತಗೊಂಡು ಎದೆಗೆ ಒತ್ತಿಕೊಳ್ತಾನೆ. ಅಂದರೆ ಅವನಿಗೆ ಸೀತೆಯೇ ಸಿಕ್ಕಷ್ಟು ಅವನಿಗೆ ಖುಷಿ ಆಗ್ತಾ ಇದೆ. ಅವಳ ವಸ್ತು ಅಲ್ವಾ, ಅದಕ್ಕೋಸ್ಕರ ಅವನು ಎದೆಗೆ ಅಪ್ಕೊಳ್ತಾನೆ. ಹನುಮಂತ ಮತ್ತೆ ಹೇಳ್ತಾನೆ, ಪ್ರಭು, ಜಾನಕಿ ದೇವಿ ಅಶ್ರುಪೂರ್ಣ ನಯನಗಳಿಂದ ನನ್ನ ಹತ್ರ ಕೆಲವೊಂದು ಮಾತುಗಳನ್ನು ಹೇಳಿದಾಳೆ. ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳು ನನ್ನ ಹತ್ರ ಕೆಲವೊಂದು ಮಾತುಗಳನ್ನು, ಸೋದರ ಸಹಿತ ಅಂತಂದ್ರೇನು, ಲಕ್ಷ್ಮಣನ ಸಹಿತ ನನ್ನ ಪ್ರಭು ಇರ್ತಾನಲ್ಲ, ಅವನ ಕಾಲಿಗೆ ನೀನು ನಮಸ್ಕಾರ ಮಾಡಿ ಇದನ್ನು ಹೇಳು ಅಂತಂದ್ಬಿಟ್ಟು ಹೇಳಿದಾಳೆ ಅಂತಂದ್ಬಿಟ್ಟು ಈಗ ಸೀತಾ ಹೇಳಿದ ಮಾತನ್ನ ಹಾಗೆಯೇ ಹೇಳ್ತಾನೆ. ಏನು ಹೇಳಿದಾಳೆ ಸೀತಾ, ತಾವು ದೀನ ಬಂಧುಗಳು, ಅಂದರೆ ದೀನರನ್ನ ಉದ್ಧಾರ ಮಾಡುವಂಥವ್ರು, ಅವರಿಗೆ ಬಂಧುಗಳ ಹಾಗೆ ಶರಣಾಗತರ ದುಃಖಗಳನ್ನು ಕಳೆಯುವಂಥವ್ರು. ನಾನು ತ್ರಿಕರಣ ಶುದ್ಧಳಾಗಿ, 3 ಕರ್ಣಗಳಿಂದ ಅಂದರೆ ಕಾಯ ವಾಚ ಮನಸ ಶುದ್ಧಳಾಗಿ ನಿಮ್ಮ ಚರಣಾನುರಾಗಿಣಿ, ಅಂದರೆ ನಿಮ್ಮ ಚರಣಗಳಲ್ಲೇ ಇರಬೇಕು ಅಂತ ಆಸೆ ಪಡುವಂಥವಳು, ಅಂದರೆ ಯಾವಾಗಲೂ ನಿಮ್ಮನ್ನೇ ಸೇವಿಸುವಂಥವಳು. ಹಾಗಿರಬೇಕಾದ್ರೆ ಸ್ವಾಮಿ, ನೀವು ಯಾವ ಅಪರಾಧಕ್ಕೋಸ್ಕರ ನನ್ನನ್ನು ಬಿಟ್ಬಿಟ್ಟಿದ್ದೀರಾ? ಅಂದರೆ ಇಷ್ಟು ದಿವಸ ಆದರೂ ನೀವು ನನ್ನ ಹತ್ರ ಬಂದಿಲ್ಲ ಅಂತಂದರೆ ನಾನೇನೋ ಅಪರಾಧ ಮಾಡಿಬಿಟ್ಟಿದ್ದೀನಿ. ಆದರೆ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮ್ಮ ಚರಣಗಳಲ್ಲೇ ನನ್ನ ಮನಸ್ಸನ್ನು ಯಾವಾಗಲೂ ಇಟ್ಟಿರ್ತೀನಿ.
ತ್ರಿಕರಣ ಪೂರ್ವಕವಾಗಿ ನಾನು ನಿಮ್ಮ ಚರಣಾನುರಾಗಿ ಆಗಿರಬೇಕಾದ್ರೆ ನನ್ನನ್ನು ಯಾವ ಕಾರಣಕ್ಕೋಸ್ಕರ ಬಿಟ್ಬಿಟ್ಟಿದ್ದೀರಾ? ನಿಮ್ಮನ್ನು ಅಗಲಿದ ತಕ್ಷಣ, ಅಂದರೆ ನಿಮ್ಮನ್ನು ಬಿಟ್ಟು ನಾನು ಬೇರೆ ಬಂದಿದ್ದೀನಲ್ಲ, ಆಗ ನನ್ನ ಪ್ರಾಣ ಯಾಕೆ ಹಾರಿ ಹೋಗಲಿಲ್ಲ ಅನ್ನುವಂಥ ಒಂದು ದೋಷವನ್ನು ನಾನು ನಿಜವಾಗ್ಲೂ ಒಪ್ಕೊಳ್ತೀನಿ. ಅಂದರೆ ನೀವು ಇಷ್ಟು ದಿವಸ ಆದರೂ ನನ್ನ ಹತ್ರ ಬಂದಿಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳಿ, ನಿಮ್ಮನ್ನು ಬಿಟ್ಟಿದ ತಕ್ಷಣವೇ ನಾನು ಸತ್ತೋಗ್ಬೇಕಾಗಿತ್ತು, ನನ್ನ ಪ್ರಾಣ ಹೊರಟೋಗ್ಬೇಕಾಗಿತ್ತು. ಅದೊಂದು ಹೋಗಿಲ್ಲ ಅಲ್ವಾ, ಆ ದೋಷವನ್ನು ನಾನು ಒಪ್ಕೊಳ್ತೀನಿ ನಿಜ. ಆದರೆ ನಾಥ, ಈ ದೋಷ ಇದೆಯಲ್ಲ ಅದು ನಂದಲ್ಲ, ಈ ಕಣ್ಣುಗಳದ್ದು ಅಂತ ಹೇಳ್ತಾ ಇದ್ದಾಳೆ. ಯಾಕೆ ನನ್ನ ಪ್ರಾಣ ಹೋಗಿಲ್ಲ ಅಂತಂದರೆ ಈ ಕಣ್ಣುಗಳ ಕಾರಣದಿಂದ. ಅವು ನಿಮ್ಮ ದರ್ಶನಕಾಂಕ್ಷೆಯಿಂದ ಈ ಪ್ರಾಣಗಳನ್ನು ಹಠಪೂರ್ವಕವಾಗಿ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿದೆ. ಅಂದರೆ ಕಣ್ಣುಗಳು ಹಠ ಮಾಡ್ತಾ ಇದ್ದಾವೆ, ನಾನು ಆ ಭಗವಂತನನ್ನು ನೋಡಬೇಕು ಅದಕ್ಕೋಸ್ಕರ ಅಂತ. ನೋಡಿ ಇಲ್ಲಿ ಆ ಕಣ್ಣಿಗೆ ಎಷ್ಟು ಛಲ ಇದೆ ಅಂತಂದರೆ ಆ ಪ್ರಾಣವನ್ನು ಹಠಪೂರ್ವಕವಾಗಿ ಹಿಡ್ಕೊಂಡು ಇಟ್ಕೊಂಡಿದೆ. ಅಂದರೆ ಇಂದ್ರಿಯಗಳಿಗಷ್ಟು ಸ್ಟ್ರೆಂತ್ ಇರುತ್ತೆ. ಆ ಮನಸ್ಸು ಮಾಡಿಬಿಟ್ರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರಲ್ಲ. ಈಗ ಕಣ್ಣಿನ ಮೂಲಕ ಯಾರು ನೋಡೋದು? ಮನಸ್ಸೇ ತಾನೇ. ಆ ಮನಸ್ಸು ರಾಮ ಬರ್ತಾನೆ, ಅವನನ್ನು ನೋಡಲೇಬೇಕು, ನಾನು ಅವನನ್ನು ನೋಡದೆ ನಾನು ಹೋಗೋದಿಲ್ಲ ಅಂತ ಅಂದ್ಕೊಂಡಿದೆ. ಅದಕ್ಕೋಸ್ಕರ ಪ್ರಾಣವನ್ನು ಹಠಪೂರ್ವಕವಾಗಿ ಹಿಡ್ಕೊಂಡು ಇಟ್ಕೊಂಡಿದೆ ಗಟ್ಟಿಯಾಗಿ. ವಿರಹ ಅನ್ನೋದೇ ಅಗ್ನಿ, ಮತ್ತು ಶರೀರ ಅನ್ನೋದೇ ಹತ್ತಿ, ನನ್ನ ಶ್ವಾಸಗಳಿದೆಯಲ್ಲ ಅದೇ ಗಾಳಿ. ಈ ರೀತಿ ಪವನಾಗ್ನಿ ಸಂಯೋಗದಿಂದ, ಅಂದರೆ ಆ ಗಾಳಿ ಮತ್ತು ಅಗ್ನಿಯ ಸಂಯೋಗದಿಂದ ಈ ಶರೀರ ಅನ್ನುವಂಥ ಹತ್ತಿ ಇದೆಯಲ್ಲ ಅದು ಕ್ಷಣದಲ್ಲೇ ಉರಿದು ಹೋಗ್ಬಿಡ್ಬೋದು. ಅಂದರೆ ಹತ್ತಿಗೆ ಸ್ವಲ್ಪ ಬೆಂಕಿ ಹತ್ತಿದ್ರೆ ಸಾಕು, ಧಗ್ಗಂತ ಹುರ್ಕೊಂಬಿಟ್ಟು ಅದು ಫುಲ್ಲು ಬೂದಿ ಆಗ್ಬಿಡತ್ತಲ್ವಾ. ಅದೇ ರೀತಿ ಈ ವಿರಹ ಮತ್ತು ಈ ನನ್ನ ಶ್ವಾಸ ಎರಡೂ ಸೇರ್ಕೊಳ್ತು ಅಂತಂದರೆ ಈ ಶರೀರವನ್ನು ಸುಟ್ಟಾಕೋದು ಒಂದೇ ಒಂದು ಕ್ಷಣ ಸಾಕು. ಆದರೆ ನಿಮ್ಮನ್ನು ನೋಡಿ ಆನಂದ ಪಡೋದಕ್ಕೋಸ್ಕರನೇ ಕಣ್ಣುಗಳು ನಿರಂತರವಾಗಿ ಅಶ್ರುಧಾರೆಯನ್ನು ಸುರಿಸ್ತಾ ಇದೆ, ಕಣ್ಣೀರಿಡ್ತಾನೇ ಇದೆ. ಇದರಿಂದ ಏನಾಗ್ತಾ ಇದೆ? ವಿರಹದ ಅಗ್ನಿ ಇದ್ದರೂ ಕೂಡ ಈ ದೇಹ ಅನ್ನೋದು ಹುರಿದು ಹೋಗ್ತಾ ಇಲ್ಲ. ಅಂದರೆ ಕಣ್ಣಲ್ಲಿ ಅಷ್ಟು ನೀರಿದೆ, ಅದು ಏನು ಮಾಡ್ತಾ ಇದೆ ಅಂತಂದರೆ ನಾನು ನೋಡಲೇಬೇಕು ರಾಮನನ್ನು ಅಂತ ನೀರು ಹರಿಸ್ತಾ ಇದೆ. ಆದ್ದರಿಂದ ಏನಾಗಿದೆ? ವಿರಹದ ಅಗ್ನಿ ಅನ್ನೋದು ಇದ್ದರೂ ಕೂಡ ಈ ದೇಹ ಹುರಿದು ಹೋಗ್ತಾ ಇಲ್ಲ. ಸೀತಾದೇವಿಗೆ ಬಂದಿರುವಂತಹ ಆಪತ್ತು ದುರ್ಭರವಾದದ್ದು ಅಂತಂದ್ಬಿಟ್ಟು ಇಲ್ಲಿ ಹನುಮಂತ ಹೇಳ್ತಾ ಇದ್ದಾನೆ. ತುಂಬ ಕಷ್ಟಪಡ್ತಾ ಇದ್ದಾರಲ್ಲಿ. ಎಲೆ ಈ ದೀನ ದಯಾಳುವೆ, ಅದನ್ನು ಹೇಳದೇ ಇರೋದೇ ಒಳ್ಳೆಯದು. ಅಂದರೆ ಇಲ್ಲಿ ಹನುಮಂತ ಸೀತೆಗೆ ಬಂದಿರುವಂಥ ಕಷ್ಟ ಇದೆಯಲ್ಲ ಅದು ತುಂಬಾ ದುಷ್ಕರವಾಗಿರುವಂಥದ್ದು. ಅದನ್ನು ಹೇಳದೇ ಇರೋದೇ ಒಳ್ಳೆಯದು. ಹೇಳಿದ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ, ನೋವಾಗ್ಬೋದು, ಕಷ್ಟ ಆಗ್ಬೋದು ಅಂತಂದ್ಬಿಟ್ಟು ಹನುಮಂತ ಹೇಳ್ತಾನೆ. ಅಂದರೆ ಸೀತೆ ಏನು ಹೇಳಿದ್ಲೋ ಆ ಮೆಸೇಜನ್ನು ಹೇಳಿ, ಅವಳಿಗೆ ತುಂಬ ಕಷ್ಟ ಇದೆ, ಅವಳು ಏನೇನೆಲ್ಲ ತೊಂದರೆ ಅನುಭವಿಸ್ತಾ ಇದ್ದಾಳೆ ಅಂತ ನಾನೇನಾದರೂ ಹೇಳಿದ್ರೆ ನಿಮಗೆ ತುಂಬ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.